ನಮಸ್ತೆ. ಇದು ಪಾವನಿ ಬರ್ತ್‌ಡೇ ದಿನದ ವ್ಲಾಗ್ ಆಗಿರತ್ತೆ. ಇನ್ನ ಪಾವನಿಗೆ ಮಶ್ರೂಮ್ ಸ್ಯಾಂಡ್ವಿಚ್ ಅಂದ್ರೆ ತುಂಬಾನೇ ಇಷ್ಟ ಆಗತ್ತೆ. ಹಂಗಾಗಿ ಅದನ್ನೇ ಮಾಡೋಣ ಇವತ್ತು ಟಿಫನ್‌ಗೆ ಅಂತ ಹೇಳಿ ಅದನ್ನೇ ಮಾಡ್ತಾ ಇದ್ದೀನಿ. ಆ ಮಶ್ರೂಮ್ಸ್‌ನ ಸ್ವಲ್ಪ ಚೆನ್ನಾಗಿ ನಾನು ತೊಳೆದ್ಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದಾದ್ಮೇಲೆ ಒಂದು ಪ್ಯಾನ್‌ಗೆ 2 ಕ್ಯೂಬ್ ಅಷ್ಟು ಬೆಣ್ಣೆನ ಹಾಕೊಂಡು ಸಣ್ಣದಾಗಿ ಹೆಚ್ಚಿರುವಂತ ಬೆಳ್ಳುಳ್ಳಿನ ಹಾಕೊಂಡು ಅವಾಗ್ಲೇ ಏನ್ ಹೆಚ್ಚಿಟ್ಕೊಂಡಿದ್ನಲ್ಲ ಮಶ್ರೂಮ್ಸ್ ಅದನ್ನ ಹಾಕ್ಬಿಟ್ಟು 1 ನಿಮಿಷ ನಾವ್ ಇದನ್ನ ಫ್ರೈ ಮಾಡ್ಕೊಬೇಕಾಗತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ 1 ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್ ನ ಹಾಕಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಿದೆ ಆದ್ಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಆರಿಗೇನೋನ ಹಾಕೊಂಡು ಇದನ್ನು ಅಷ್ಟೇ 1 ನಿಮಿಷ ನಾವು ಫ್ರೈ ಮಾಡ್ಕೊಬೇಕು. ಆಮೇಲೆ ಇದಕ್ಕೆ 1 ಸ್ಪೂನ್ ಅಷ್ಟು ಗೋಧಿ ಹಿಟ್ಟನ್ನ ಹಾಕ್ಬಿಟ್ಟು ಅದು ಮಿಕ್ಸ್ ಮಾಡಿ ಆದ್ಮೇಲೆ ಅರ್ಧ ಲೋಟ ಅಷ್ಟು ನಾನು ಹಾಲನ್ನ ಹಾಕಿದ್ದೀನಿ. ಸೊ ಇವಾಗ ನಾವು ಇದನ್ನ ಕಂಪ್ಲೀಟ್ ಆಗಿ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದ್ರೆ ಅದು ಗಂಟು ತರ ಆಗೋಗ್ಬಿಡತ್ತೆ. ಸೊ ಒಂದು ಗಟ್ಟಿಯಾಗಿ ಬರುವಂತ ಹದ ಬರುತ್ತಲ್ವಾ ಅಲ್ಲಿವರೆಗೂ ಇದನ್ನ ನಾವು ಬೇಯಿಸ್ಕೊಂಡು ಆಮೇಲೆ ಗ್ಯಾಸ್ ಆಫ್ ಮಾಡಿದ್ರೆ ಆಯ್ತು. ಸೊ ಇವಾಗ ಇದನ್ನ ನಾವೇನ್ ರೆಡಿ ಮಾಡಿ ಇಟ್ಕೊಂಡಿದ್ವಿ ಬ್ರೆಡ್ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡ್ಬಿಟ್ಟು ಚೀಸ್ ಅನ್ನ ಅದ್ರ ಮೇಲೆ ತುರಿದ್ಬಿಟ್ಟು ನಾವು ಸ್ಯಾಂಡ್ವಿಚ್ ಮೇಕರ್ ಅಲ್ಲಿ ಮಾಡ್ಕೊಬಹುದು. ಸೊ ಸ್ಯಾಂಡ್ವಿಚ್ ಮೇಕರ್ ಇಲ್ಲ ಅಂತಂದ್ರೆ ನಾರ್ಮಲ್ ತವಾ ಬರುತ್ತೆ ನೋಡಿ, ಅದ್ರ ಮೇಲೂ ಸಹ ಮಾಡ್ಬೋದು, ತುಂಬಾನೇ ಟೇಸ್ಟಿಯಾಗಿ ಬರತ್ತೆ. ಬೆಣ್ಣೆ ಹಾಕಿದೀವಿ ಅಂದ್ರೆ ಇನ್ನೂ ಟೇಸ್ಟ್ ಚೆನ್ನಾಗೇ ಇರತ್ತೆ ಅಂತಾನೆ ಹೇಳ್ಬೋದು. ಹಾಗೇನೆ ಇನ್ನ ಪಾವನಿಗೆ ವೈಟ್ ಸಾಸ್ ಪಾಸ್ತಾ ಅಂದ್ರೇನು ತುಂಬಾ ಇಷ್ಟ ಆಗತ್ತೆ. ಸೊ ಅವಳು ಮಧ್ಯಾಹ್ನ ಬಾಕ್ಸ್ಗೆ ಅಂತ ಅಂದ್ಬಿಟ್ಟು ವೈಟ್ ಸಾಸ್ ಪಾಸ್ತಾನು ಮಾಡಿದ್ದೆ ಇವತ್ತು ನಾನು. ಇನ್ನ ಈ ಸ್ಯಾಂಡ್ವಿಚ್ ಒಂದು 2 ನಿಮಿಷಕ್ಕೆಲ್ಲ ಆಗೋಗ್ಬಿಡತ್ತೆ ಸ್ಯಾಂಡ್ವಿಚ್ ಮೇಕರ್ ಅಲ್ಲಾದ್ರೆ. ತವಾ ಮೇಲೆ ಮಾಡಿದೀರಾ ಅಂದ್ರೆ ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಒಂದ್ 5 ನಿಮಿಷ ಆದ್ರೂ ನೀವು 2 ಸೈಡ್ ಫ್ರೈ ಮಾಡ್ಕೊಬೇಕಾಗತ್ತೆ. ಸೊ ತುಂಬಾನೇ ಸಿಂಪಲ್ ಆಗಿ